ನಿಮ್ಮ ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ ಪ್ರಯಾಗ್ರಾಜ್ ಮಹಾಕುಂಭ ಮೇಳದಿಂದ. ಹರ ಹರ ಮಹಾದೇವ್. ಇವತ್ತಿನ ಪ್ರಯಾಗ್ರಾಜಿನ ಪರಿಸ್ಥಿತಿಯನ್ನ ನಾನು ನೋಡಿ ನಿಮಗೂ ತಿಳಿಸೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಜನ ಭಕ್ತಾದಿಗಳು ಪ್ರಯಾಗ್ರಾಜ್ಗೆ ಹರಿದು ಬರ್ತಾ ಇದ್ದಾರೆ. ಮೊನ್ನೆ 29ನೇ ತಾರೀಕಿಗೆ, ಜನವರಿ 29ನೇ ತಾರೀಕಿಗೆ ಮೌನಿ ಅಮಾವಾಸ್ಯೆ ದಿನ ಏನು ಭಕ್ತರ ದಟ್ಟಣೆಯನ್ನ ನಾನು ನೋಡಿದ್ನೋ ಅದೇ ರೀತಿಯಾದಂತಹ ಭಕ್ತರ ದಟ್ಟಣೆಯನ್ನ ಇವತ್ತು ಮತ್ತೆ ನೋಡ್ತಾ ಇದ್ದೀನಿ. ಮೊನ್ನೆ ಬಸಂತ ಪಂಚಮಿಯ ನಂತರ ಸುಮಾರು 2 ದಿನಗಳ ಕಾಲ ಸಂಪೂರ್ಣವಾಗಿ ಖಾಲಿ ಇತ್ತು. ನಾವ್ ಅನ್ಕೊಂಡು ಇನ್ನು ಭಕ್ತರು ಕಮ್ಮಿ ಆಗ್ತಾರೆ, ಇನ್ನು ಆರಾಮ್ಸೆ ಬರೋವರೆಗೆ ಏನು ಪ್ರಾಬ್ಲಮ್ ಇಲ್ಲ, ಆರಾಮ್ಸೆ ಬರಬಹುದು ಅಂತ ನಾವ್ ಅನ್ಕೊಂಡಿದ್ವಿ. ಆದ್ರೆ ಮೊನ್ನೆಯಿಂದ ನೋಡ್ತಾ ಇದ್ವಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ನಿನ್ನೆ ನಾನು ತ್ರಿವೇಣಿ ಸಂಗಮದ ಹತ್ರ ಹೋಗಿದ್ದೆ, ಕಾಲಿಡೋದಕ್ಕೆ ಜಾಗ ಇರ್ಲಿಲ್ಲ. ಇವತ್ತಂತೂ ಹೇಳೋದೇ ಬೇಡ, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಹಿಂದೂಗಳ ಸುನಾಮಿಯೇ ಈ ಕಡೆ ಹರಿದು ಬರ್ತಾ ಇದೆ ಅಂತ ಹೇಳಬಹುದು. ಇನ್ನು ವೆಹಿಕಲ್ಸ್ ಗೆ, ವಾಹನಗಳಿಗೆ ಒಳಗೆ ಪ್ರವೇಶವನ್ನ ಕಲ್ಪಿಸಿ ಕೊಟ್ಟಿದ್ರು, ಯಾಕಂತ ಹೇಳಿದ್ರೆ ಭಕ್ತಾದಿಗಳು ಕಡಿಮೆ ಇದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಆದ್ರೆ ನಿನ್ನೆಯಿಂದ ವಾಹನಗಳನ್ನ ಸಂಪೂರ್ಣವಾಗಿ ನಿಷೇಧ ಮಾಡಿದ್ದಾರೆ. ಇವತ್ತಂತೂ ಬಿಡ್ತಾನೆ ಇಲ್ಲ, ಭಕ್ತಾದಿಗಳು ನಡ್ಕೊಂಡೇ ಹೋಗ್ಬೇಕು. ಇವನ್ ಈ ಸೆಕ್ಟರ್ ಇಂದ ಆ ಕಡೆ ಸೆಕ್ಟರಿಗೆ ಕನೆಕ್ಟ್ ಮಾಡುವಂತಹ ಬ್ರಿಡ್ಜ್ ಗಳೇನಿವೆ ಆ ಬ್ರಿಡ್ಜ್ ಗಳನ್ನ ಕೂಡ ಇವತ್ತು ಬಂದ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ, ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಈ ಕಡೆಯಿಂದ ಆ ಕಡೆಗೆ ಹೋಗುವಂತಹ ಬ್ರಿಡ್ಜ್ ಆಗಿರಬಹುದು, ಇನ್ನೊಂದು ಆ ಕಡೆಯಿಂದ ಈ ಕಡೆ ಬರುವಂತಹ ಬ್ರಿಡ್ಜ್ ಏನಿದೆ ಇಲ್ಲೇ ನನ್ನ ಪಕ್ಕದಲ್ಲಿ ಇದೆ, ನಾನು ನಿಮಗೆ ತೋರಿಸ್ತೀನಿ. ಅದನ್ನ ಇವತ್ತು ಸಂಪೂರ್ಣವಾಗಿ ಕ್ಲೋಸ್ ಮಾಡಿದ್ದಾರೆ. ಅಂದ್ರೆ ಒಂದು ಹಂತಕ್ಕೆ ಜನರ ಭಕ್ತಾದಿಗಳು ಒಂದು ಕಂಟ್ರೋಲಿಗೆ ಸಿಕ್ಕದ ಮೇಲೆ ಬಹುಶಃ ಅಲ್ಲಿ ಅವಕಾಶವನ್ನ ಕಲ್ಪಿಸಿ ಕೊಡಬಹುದು ಅಂತ ಅಂದ್ಕೊಳ್ತೀನಿ. ಸಿಕ್ಕಾಪಟ್ಟೆ ರಶ್ ಇದೆ, ಗೊತ್ತಿಲ್ಲ ಇನ್ನು ಇದು ಹೇಗೆ ಹೋಗುತ್ತೆ ಅಂತ. ಇದು ಇವತ್ತಿನ ಅಪ್ಡೇಟ್. ಇನ್ನು ಮುಂದೆ ಏನಾದ್ರೂ ಗೊತ್ತಾದ್ರೆ ಖಂಡಿತವಾಗ್ಲೂ ನಿಮಗೆ ತಿಳಿಸ್ತೀನಿ. ನೀವು ಯಾವ ರೀತಿಯಾದಂತಹ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದೀರಾ, ನೀವೇನಾದ್ರೂ ಪ್ಲಾನ್ ಅನ್ನ ಚೇಂಜ್ ಮಾಡೋದಿದ್ರೆ ಅದು ನಿಮ್ಮ ಅನುಕೂಲಕ್ಕೆ ಬಿಟ್ಟಿರುವಂತದ್ದು. ಆದ್ರೆ ಈಗ ಸದ್ಯದ ಪರಿಸ್ಥಿತಿಯನ್ನ ನಾನು ಹೇಳೋದಾದ್ರೆ ಸಿಕ್ಕಾಪಟ್ಟೆ ರಶ್ ಇದೆ, ಭಕ್ತಾದಿಗಳು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಡೆ ಹರಿದು ಬರ್ತಾ ಇದ್ದಾರೆ ಅಂತ ಹೇಳಬಹುದು. ಬಹುಶಃ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವತ್ತು ಶನಿವಾರ ವೀಕೆಂಡ್ ಆಗಿರೋದ್ರಿಂದ ಇಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇರಬಹುದು ಅಂತ ನಾನು ಅನ್ಕೊಳ್ತೀನಿ. ಯಾಕಂತ ಹೇಳಿದ್ರೆ ಇವತ್ತು ಶನಿವಾರ, ನಾಳೆ ಭಾನುವಾರ ರಜೆ ಇರುತ್ತೆ ಹೆಚ್ಚಾಗಿ. ಹಾಗಾಗಿ ಈ ಸಂದರ್ಭದಲ್ಲಿ ಹೋಗಿ ಬರೋಣ ಅನ್ನುವಂತಹ ಒಂದಷ್ಟು ಪ್ಲಾನ್ಸ್ ಗಳನ್ನ ಹಾಕಿ ಬರುವಂತವ್ರು ಬಹಳಷ್ಟು ಜನ ಇರ್ತಾರೆ. ಹಾಗಾಗಿ ಅದು ಕೂಡ ಬಹುಶಃ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದಕ್ಕೆ ಕಾರಣ ಆಗಿರಬಹುದು. ಇನ್ನು ಇಲ್ಲಿ ಲೋಕಲ್ಸ್ ಹೇಳ್ತಾ ಇರೋ ಪ್ರಕಾರ, ಇಲ್ಲಿ ಅಕ್ಕಪಕ್ಕದವರ ಹತ್ರ ನಾವು ಕೇಳಿದಾಗ ಅವ್ರು ಹೇಳ್ತಾ ಇರೋ ಪ್ರಕಾರ ಇಲ್ಲಿನ ಲೋಕಲೇಟ್ಸ್ ಹೆಚ್ಚಾಗಿ ಬರ್ತಾ ಇದ್ದಾರಂತೆ. ಹಾಗಾಗಿ ಈ ಎಲ್ಲಾ ಕಾರಣಗಳು ಸೇರಿ ಈಗ ನಾವು ಒಟ್ಟಾಗಿ ನೋಡಿದಾಗ ಭಕ್ತಾದಿಗಳ ಹರಿವು ಪ್ರಯಾಗ್ರಾಜ್ಗೆ ಈ ಮಹಾಕುಂಭ ಮೇಳಕ್ಕೆ ಅಮೃತ ಸ್ನಾನವನ್ನ ಮಾಡೋದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಕಾಣಿಸ್ತಾ ಇದೆ.
ಇದ್ದುಂಡು ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.